ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರದ ವ್ಲಾಗು. ಶುಕ್ರವಾರ ನನಗೆ ನನ್ನ ಫೇವ್ರೆಟ್ ವಾರ ಅಂತಲೇ ಹೇಳ್ಬೋದು. ಹಾಗೆ ನನಗೆ ನಾನು ಮಾಡೋ ಪೂಜೆಯಲ್ಲಿ ನನಗೆ ಸ್ವಲ್ಪ ನಿಧಾನ ಆದರೂ ನನಗೆ ಸ್ವಲ್ಪ ನೀಟಾಗಿ ಮಾಡಬೇಕು. ಅದರಲ್ಲೂ ನಾನಿವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಫೋಟೋಗಳಿಗೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಳಶಕ್ಕೆ ಬಂದು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ಎಲ್ಲ ನಾನು ಫುಲ್ಲು ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಮತ್ತು ದೀಪ ಹಚ್ಚೋಂಥ ದೀಪಗಳಿಗೆಲ್ಲ ನಾನು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಹೂವು ಒಂದು ಹಾಕಿರಲಿಲ್ಲ. ಕಳಶ ಕೂರಿಸ್ಬಿಟ್ಟು ಹೂವು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನಾನು ಕಳಶ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಕಳಶಕ್ಕೆ ಈ ಥರ ರೆಡಿ ಮಾಡಬೇಕಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ನನಗೆ ಏನಂತಂದರೆ ದೇವ್ರ ಮನೆಯಲ್ಲಿ ಈ ಥರ ನಾನು ಏನಾದರೂ ಕೂರಿಸಿದ್ರೆ ನನಗೆ ನೀಟಾಗಿ ಅದಕ್ಕೆ ರೆಡಿ ಮಾಡಿ ಪ್ರತಿಯೊಂದು ಕಳಶದಲ್ಲಿ ನೀರಿಟ್ಟಿರ್ತೀರಲ್ವ, ಆ ಕಳಶದ ನೀರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು 11 ರೂಪಾಯಿ ಕಾಯಿನ್ ಹಾಕ್ತೀನಿ. 1 ರೂಪಾಯಿದು ಕಾಯಿನ್ ಬರುತ್ತಲ್ವ, ಅದು 11 ರೂಪಾಯಿ ಹಾಕಿ ಮತ್ತು ಒಂದು ಅರಿಶಿನ ಕುಂಕುಮ ಮತ್ತು ಒಂದು ಹೂವು ಹಾಕಿರ್ತೀನಿ. ಇದಿಷ್ಟು ಹಾಕಿಬಿಟ್ಟು ಆಮೇಲೆ ಅದಕ್ಕೆ ನಾನು ಮಾವಿನ ಸೊಪ್ಪು 5 ಮಾವಿನ ಸೊಪ್ಪಿನ ಎಲೆಗಳು ಇಡ್ತೀನಿ. ಬೇವಿನ ಸೊಪ್ಪು ಯಾವಾಗೋ ಒಂದೊಂದು ಸರಿ ಅಂದರೆ ಅದು ಸಿಕ್ಕಿದ್ರೆ ಬೇವಿನ ಸೊಪ್ಪು ಇಡ್ತೀನಿ, ಇಲ್ಲಾಂದರೆ ಮಾವಿನ ಎಲೆನೇ ಇಟ್ಟಿರ್ತೀನಿ. ಒಬ್ಬೊಬ್ಬರು ವೀಳ್ಯದೆಲೆನೂ ಸಹ ಇಡ್ತಾರೆ. ನನಗೆ ಮಾವಿನ ಎಲೆ ನಮ್ಮ ಮನೆ ಹತ್ರನೇ ಇದೆಯಲ್ಲ ಮರ, ಅದಕ್ಕೆ ನಾನು ಮಾವಿನ ಎಲೆನೇ ಇಡ್ತೀನಿ. ಮತ್ತು ಬೇವಿನ ಸೊಪ್ಪು ಬೆಳಗ್ಗೆ ನಮ್ಮ ಯಜಮಾನ್ರು ಬೇವಿನ ಸೊಪ್ಪು ತೊಗೊಂಬಂದಿದ್ರು. ತೋರಣಕ್ಕೆ ಕಟ್ಟಬೇಕಾಗಿತ್ತು. ತೋರಣನೂ ಸಹ ತೋರಣಕ್ಕೆ ತೊಗೊಂಬಂದಾಗ ನಾನು ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಇವಾಗ ಬೇವಿನ ಸೊಪ್ಪನ್ನು ಸಹ ಇಡ್ತಾಯಿದ್ದೀನಿ. ಮತ್ತು ನಾನು ಕಳಶಕ್ಕೆ ತೆಂಗಿನಕಾಯಿ ನಾನು ಒಂದು ಅಮಾಸೆಗೆ ಒಂದೊಂದು ಸರಿ ಚೇಂಜ್ ಮಾಡಿಬಿಡ್ತೀನಿ. ಒಂದು ಸರಿ ಅದರಲ್ಲಿ ಏನಾದರೂ ನೀರು ಚೆನ್ನಾಗಿದ್ದರೆ, ಇನ್ನೂ ಅಲ್ಲಾಡ್ತಾನೆ ಇದ್ದರೆ ನೀರು ಖಾಲಿ ಆಗೋವರೆಗೂ ನಾನು ಕಳಶದಲ್ಲೇ ಬಿಟ್ಟಿರ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ತೆಂಗಿನಕಾಯಿ ಅದಕ್ಕೆ ನೀಟಾಗಿ ಅದೆಲ್ಲ ಅದರಲ್ಲಿರೋಂಥ ನಾರೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಇವಾಗ ಮುಖವಾಡಕ್ಕೆ ಹೊಸ ದಾರ ಬೇರೆ ಹಾಕಬೇಕಾಗಿತ್ತು. ನಾನು ಮುಂಚೆ ಹಾಕಿದ್ದ ದಾರ ಅದು ಬಂದು ಸ್ವಲ್ಪ ಹಳೇದಾಗೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಹೊಸ ದಾರ ಹಾಕ್ತಾಯಿದ್ದೀನಿ. ಈಗ ನಾನು ಈ ಥರ ರೆಡಿ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ.
ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು. ಈಗ ನೋಡ್ಬೋದು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ದೆ ಫ್ರೆಂಡ್ಸ್. ನಮ್ಮ ಯಜಮಾನರು ಬೆಳಗ್ಗೆನೇ ಕಟ್ಬಿಟ್ಟು ಹೋಗಿದ್ರು. ನೈವೇದ್ಯಕ್ಕೆ ಬಂದು ಬೆಲ್ದನ್ನ ಮಾಡ್ಕೊಂಡಿದ್ದೆ. ಓಂ ಶಕ್ತಿ ದೇವರಿಗೆ ಅಮ್ಮನಿಗೆ ಬೆಲ್ದನ್ನ ಅಂದರೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ನಾನು ಬೆಲ್ದನ್ನ ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಇವತ್ತು ಸಿಂಪಲ್ ಶುಕ್ರವಾರದ ಪೂಜೆ ಹೇಗಿತ್ತು ನೋಡಿ, ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಮನೆ ಇವತ್ತು ಪೂಜೆ ನಾನು ತುಂಬ ಚೆನ್ನಾಗಿ ಮಾಡಿದೆ. ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಮತ್ತು ಈ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಈಗ ನಾನು ಓಂ ಶಕ್ತಿ ದೇವಸ್ಥಾನಕ್ಕೂ ಸಹ ಹೋಗಬೇಕು. ಹಾಗೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಹೋಗೋಷ್ಟರಲ್ಲಿ ಹೋಮ ಇನ್ನೇನು ಮುಗಿತಾ ಬಂದಿತ್ತು. ಅಂದರೆ ನನಗೆ ಮಂಗಳಾರತಿ ಹೋಮ ಆಗಿದ ತಕ್ಷಣ ಮಂಗಳಾರತಿ ಸಿಗುತ್ತಲ್ವ, ಆ ಮಂಗಳಾರತಿ ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಅದಕ್ಕೂ ಅಷ್ಟೇ ತುಂಬ ಖುಷಿ ಆಯಿತು. ನಾನು ಅದೆಲ್ಲ ಏನು ವಿಡಿಯೋ ಮಾಡಿಲ್ಲ. ಹೋಮ ಎಲ್ಲ ಹಾಕಿ ಆದಮೇಲೆ ಒಳಗಡೆ ಬಂದು ನಾನು ಇದೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾವು ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಮತ್ತು ಪೂಜೆನೂ ಸಹ ಇಲ್ಲೇ ಪೂಜೆ ಕೊಟ್ಬಿಟ್ರಿ. ಮೆರವಣಿಗೆ ಬರುತ್ತೆ ಅಂತ ಹೇಳಿದ್ರು, ಆದರೆ ಓಂ ಶಕ್ತಿ ದೇವರಿಗೆ ಮಾತ್ರ ನಾವು ಇಲ್ಲೇ ಪೂಜೆ ಕೊಟ್ಟಿದ್ರಿ. ಮತ್ತು ರಾತ್ರಿಗೆ 4 ದೇವರು ಬರುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಮನೆಗೆ ಬಂದಮೇಲೆ ಸಂಜೆ ಒಂದು 6:30 ಮೇಲೆ ನಾನು ಮನೆ ಹತ್ರ ದೀಪ ಹಚ್ತಾ ಇದ್ದೀನಿ. ತುಳಸಿ ಕಟ್ಟೆ ಮುಂದೆ ಎಲ್ಲ ದೀಪ ಹಚ್ತಾ ಇದ್ದೀನಿ. ನನಗೆ ಈ ಥರ ಶುಕ್ರವಾರ, ಮಂಗಳವಾರ, ಸೋಮವಾರ ಈ ಥರ ಮನೆ ಮುಂದೆ ದೀಪ ಹಚ್ಚೋದಂದರೆ ನನಗೆ ತುಂಬ. ಮತ್ತು ಪೂಜೆ ಎಲ್ಲ ಆದಮೇಲೆ, ಸಂಜೆ ಪೂಜೆ ಎಲ್ಲ ಆದಮೇಲೆ ನಾನು ದೇವರಿಗೆ ಅಂತ ದೃಷ್ಟಿ ನೀರು ತೆಗೆದು ಹಾಕ್ತಾಯಿದ್ದೀನಿ. ನೋಡ್ಬೋದು ಒಂದೊಂದು ಸರಿ ನಾವೇ ಪೂಜೆ ಮಾಡಿ ಆದಮೇಲೆ ನೋಡ್ತಾ ಕೂತ್ಕೊಂಡ್ಬಿಡ್ತೀರಿ. ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಕೇಳ್ಕೊತಾ ಇರ್ತೀರಿ. ಒಂದೊಂದು ಸರಿ ನಮ್ಮ ಕಣ್ಣಿದಿಷ್ಟಿನೇ ದೇವರಿಗೆ ತಾಟುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಥರ ನಾನು ಪೂಜೆ ಮಾಡಿದ್ಮೇಲೆ ಸಂಜೆ ಟೈಮು ಈ ಥರ ಮಾಡಿ ಮುಂಬಾಗ್ಲಲ್ಲಿ ಹಾಕ್ತೀನಿ. ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಪೂಜೆ. ತುಂಬ ಖುಷಿ ಆಯಿತು, ನನಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ಪೂಜೆ ಹೇಗಿತ್ತು ಅಂತ ಕಮೆಂಟು ತಿಳಿಸ್ತೀರಾ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾರ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ
ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರೋ ತುಂಬ ಧನ್ಯವಾದ ಹೇಳ್ತಾ ಬಾಯ್.